ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಮೊದಲನೇದಾಗಿ 7 ಡೇಸಿಂದ ವೀಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ. ಸೊ ಸಾರಿ ಫಾರ್ ದಟ್. ಆ್ಯಂಡ್ ಆಲ್ಸೋ ನನ್ನ ವಾಯ್ಸ್ ಸ್ವಲ್ಪ ಕಟ್ಕೊಂಡಿದೆ. ಸೊ ಅದಕ್ಕೂ ಕೂಡ ನಿಮ್ಮ ಜೊತೆ ಸಾರಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಈ ಥರ ಆಗಿದೆ, ಯಾಕೆ ಈ 7 ಡೇಸಿಂದ ನಾನು ವೀಡಿಯೋಸ್ನ ಮಾಡೋದಕ್ಕೆ ಆಗಿರಲಿಲ್ಲ, ಏನು ಪ್ರಾಬ್ಲಮ್ ಆಗಿತ್ತಾ ಏನು ಅಂತ ನಿಮ್ಮ ಹತ್ರ ಹೇಳಬೇಕಿತ್ತು, ಶೇರ್ ಮಾಡಬೇಕಿತ್ತು. ಅದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾಗಿತ್ತಪ್ಪ ಅಂದರೆ ನನಗೆ ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದಿಂದನೂ ಹುಷಾರಿರಲಿಲ್ಲ. ಸ್ವಲ್ಪ ಬೆಟರ್ ಆಗಿದ್ದೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೆ, ಸ್ವಲ್ಪ ಓಕೆ ಆಗಿದ್ದೆ. ಆ್ಯಂಡ್ ಆಲ್ಸೋ ಹುಷಾರಿರಲಿಲ್ಲ. ಮಾಮೂಲಿ ಟ್ಯಾಬ್ಲೆಟ್ಸ್ ಡೋಲೋ 650 ಈ ಥರ ಟ್ಯಾಬ್ಲೆಟ್ಸ್ಗಳನ್ನ ತೊಗೊತಾ ಇದ್ದೆ. ಬಟ್ ಓಕೆ ಆಗಿದ್ದೆ, ಬಟ್ ಕಂಪ್ಲೀಟ್ ಹುಷಾರಾಗಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಬುಧವಾರ ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು. ಮತ್ತು ಕೆಮ್ಮು ಕೂಡ ತುಂಬ ಜಾಸ್ತಿ ಆಗಿತ್ತು, ತುಂಬ ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ಹಾಸ್ಪಿಟಲ್ ತೋರಿಸೋಣ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೋ. ಆವಾಗ ಮಾಮೂಲಿ ಸಿರಪ್ಪು ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿದ್ದು ಬಂದು, ಬಟ್ ನೋ ಕಂಟ್ರೋಲ್ಗೆ ಬಂದಿರಲಿಲ್ಲ. ಇನ್ನೂ ಹೆಚ್ಚಾಗ್ತಾಯಿತ್ತು ಹೊರತು ಕಂಟ್ರೋಲಿಗೆ ಬಂದಿರಲಿಲ್ಲ. ಶುಕ್ರವಾರದ ಗಂಟೆನೂ ಕೂಡ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಹಾಗೇ ಇಲ್ಲ. ಶುಕ್ರವಾರ ಕೂಡ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ. ಅಂದರೆ ಮಾರ್ನಿಂಗ್ 3 o'clock, ಬೆಳಗಿನ ಜಾವ 3 ಗಂಟೆ 4 ಗಂಟೆನೂ ಕೂಡ ವಾಮಿಟಿಂಗ್ ಆಗಿದೆ. ಬರೀ ತೊಂಟೆ ವಾಮಿಟಿಂಗ್ನೇ ಮಾಡ್ಕೊಬಂದಿದ್ದೀನಿ. ಮತ್ತು ಅದು ಆಗಲಿಲ್ಲ ನನಗೆ ಕಂಟ್ರೋಲ್ ಮಾಡೋದಕ್ಕೆ. ಓಕೆ ಅಂದ್ಬಿಟ್ಟು ಶನಿವಾರ ಬೆಳಗ್ಗೆ ಮಾರ್ನಿಂಗ್ 9 ಅಷ್ಟರಲ್ಲೇ ರೆಡಿಯಾಗಿ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಪಾಪನೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಓಡೋದ್ರು. ಅಲ್ಲಿಗೆ ಹೋಗಿ ಎಲ್ಲ ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಬರ್ಕೊಟ್ಟಿದ್ರು. ಬಟ್ ಅದು ಶನಿವಾರ ಅದರಿಂದ ಕ್ಲೋಸ್ ಇದ್ದು. ಎಕ್ಸ್ರೇ ಮತ್ತು ಬ್ಲಡ್ ಚೆಕಪ್ ಮಾಡಿಸಿದ್ದು. ಬ್ಲಡ್ ಚೆಕಪ್ಪಲ್ಲಿ ಎಲ್ಲ ನಾರ್ಮಲ್ ಬಂದಿತ್ತು. ಬಟ್ ಎಕ್ಸ್ರೇಲಿ ಲೆಫ್ಟ್ ಸೈಡ್ ಚೆಸ್ಟ್ ಹತ್ರ ಕಫ ತುಂಬಿಕೊಂಡಿದೆ. ಸೊ ಅದು ನಿಮೋನಿಯಾಗೆ ಕನ್ವರ್ಟ್ ಆಗಿದೆ ಅಂತ ಬಂತು. ಓಕೆ, ಇವಾಗ ಏನೂ ಮಾಡೋದಕ್ಕಾಗಲ್ಲ. 7 ಡೇಸ್ ಅರ್ಜೆಂಟ್ ನೀವು ಅಡ್ಮಿಟ್ ಆಗಲೇಬೇಕು. 7 ಡೇಸ್ ಅಡ್ಮಿಟ್ ಆಗಲೇಬೇಕು. ಇಂಜೆಕ್ಷನ್ಸ್ ಮತ್ತು ಏನೋ ಪ್ರೊಸೆಸಿಂಗ್ ಇರುತ್ತೆ ಟ್ರೀಟ್ಮೆಂಟ್, ಅದನ್ನು ತೊಗೊಳ್ಳೇಬೇಕು ಅಂತ ಹೇಳಿದರು. ಓಕೆ, ಅದು ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಅವ್ರು ಹೇಳಿದ್ರು 7 ಡೇಸ್ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನಿಮೋನಿಯಾ ಬಾಡಿ ಪೂರ್ತಿ ಹರಡಿಬಿಡುತ್ತೆ, ಆಮೇಲೆ ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಓಕೆ, ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೋಗಿ ಅಡ್ಮಿಂಟ್ ಆದೋ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಇಂಜೆಕ್ಷನ್ ಬ್ಯಾಂಡ್ ಹಾಗೇ ಇದೆ. ಈಗಲೂ ಕೂಡ ಇಂಜೆಕ್ಷನ್ಸ್ ಹಾಕಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಸಂಜೆ ಇಂಜೆಕ್ಷನ್ಸ್ ತೊಗೊತಾ ಇದ್ದೀನಿ. ಸೊ 4 ಡೇಸ್ ನಾನು ಹಾಸ್ಪಿಟಲ್ ಅಡ್ಮಿಂಟ್ ಆಗಿದೆ. 4 ಡೇಸ್ ಪೂರ್ತಿ ನಾನು ಅಲ್ಲೇ ಇದ್ದೆ. ಆ್ಯಂಡ್ 4th ಡೇಸ್ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ಓಕೆ, ನೀನು ಬೆಟರ್ ಆಗಿದ್ಯಾ, ಬೆಳಗ್ಗೆ ಸಂಜೆ ಬಂದು ಇಂಜೆಕ್ಷನ್ಸ್ ತೊಗೊಂಡೋಗು, ನಿನ್ನ ಮನೇಲೇ ಇರ್ಬೋದು, ರೆಸ್ಟ್ ಮಾಡು ಅಂತ ಹೇಳಿ ಓಕೆ ಅಂತ ಅಂದ್ಬಿಟ್ಟು 4th ಡೇ ನಾನು ಅಜ್ಜಿ ಮನೆಗೆ ಹೋದೆ. ಅಲ್ಲೇ ಇರದಿತ್ತು, ಅಲ್ಲಿಂದ ಹತ್ರ ಆಗುತ್ತೆ ಅಂತ ಅಲ್ಲೇ ಹೋಗಿ ಅಲ್ಲೇ ಸ್ಟೇ ಇದ್ದಂಥದ್ದು. ಸೊ ಈ ರೀತಿ ಆಯಿತು. ನನ್ನ ಕೈಲಿ ಶುಕ್ರವಾರ ನೈಟ್ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನೈಟ್ ಪೂರ್ತಿ ವಾಮಿಟ್ ಆಗಿದೆ. ಬೆಳಗಿನ ಜಾವ 3 ರಿಂದ 4 ಗಂಟೆನೂ ಕೂಡ ನಾನು ವಾಮಿಟಿಂಗ್ ಮಾಡಿದ್ದೀನಿ, ನಿದ್ದೆನೇ ಮಾಡಿಲ್ಲ. ಅಷ್ಟು ವಾಮಿಟಿಂಗು. ಬರೀ ವಾಮಿಟಿಂಗ್ ಅಂದರೆ ಬರೀ ತುಂಟೆನೇ ಬರ್ತಾ ಇರುವಂಥದ್ದು. ಏನು ಊಟ ಮಾಡಿರೋದು ಬರ್ತಾಯಿಲ್ಲ, ಅದು ಸ್ವಲ್ಪ ಮಾತ್ರ ಬರುತ್ತೆ ಅಷ್ಟೇ. ಬರೀ ತುಂಟೆ ಈ ಕಫ ಕಟ್ಟಿರುತ್ತಲ್ಲ ಆ ರೀತಿ ಬರ್ತಾಯಿತ್ತು. ಮತ್ತು ಬ್ಯಾಕ್ ಪೇನ್ ಅಂತೂ ತುಂಬ ಬ್ಯಾಕ್ ಪೇನ್ ಇತ್ತು ನನಗೆ. ಇವತ್ತಿಷ್ಟು ಕುಟ್ತಿದ್ದೀನಿ, ಬಟ್ ಕುತ್ಕೊಳ್ಳೋಕ್ಕೂ ಸಹ ಆಗ್ತಾ ಇರಲಿಲ್ಲ, ಅಷ್ಟು ಬ್ಯಾಕ್ ಪೇನ್ ಇತ್ತು. ಸರಿ ಅಂದ್ಬಿಟ್ಟು ಶನಿವಾರ ಬೆಳಗ್ಗೆ ಬೇಗನೆ ಹಾಸ್ಪಿಟಲ್ಗೆ ಹೋದೋ. ಅವರು ಸ್ಕ್ಯಾನಿಂಗ್ಗೆ ಮತ್ತು ಬ್ಲಡ್ ಚೆಕಪ್ಗೆಲ್ಲ ಕೊಟ್ಟಿದ್ದರು. ಓಕೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ತು. ಒಂದು ನಿಮಿಷ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ತೋರಿಸ್ತೀನಿ. ನಾನು ಸ್ಕ್ಯಾನಿಂಗ್ ಮಾಡಿಸ್ತು. ಬಟ್ ಸ್ಕ್ಯಾನಿಂಗ್ ಏನು ಬಂದಿದೆ ಅಂದರೆ ಲೆಫ್ಟ್ ಸೈಡು ಚೆಸ್ಟ್ ಹತ್ರ ಕಫ ತುಂಬಿಕೊಂಡಿದೆ ಅಂತ ರಿಪೋರ್ಟ್ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡು ಕಫ ತುಂಬಿಕೊಂಡಿದೆ. ಇದನ್ನು ನೀವು ಇಲ್ಲಿ ನೋಡ್ಬೋದು, ಫುಲ್ ಕಫ ತುಂಬಿಕೊಂಡಿದೆ. ಸೊ ಅದಕ್ಕೋಸ್ಕರ ಫುಲ್ ಕಫ ತುಂಬಿಕೊಂಡಿದೆ, ಅದಕ್ಕೆ ಅದು ಆ ಥರ ಆಗ್ತಿರೋದು ನಿಮಗೆ ಅಂದ್ಬಿಟ್ಟು ಇಮಿಡಿಯೇಟ್ ಅಡ್ಮಿಟ್ ಆಗಲೇಬೇಕು ಅಂತ ಅಂದರು. 1 ವೀಕ್ ಇಮಿಡಿಯೇಟಾಗಿ ಅಡ್ಮಿಟ್ ಆಗಲೇಬೇಕು ನೀವು ಇಲ್ಲಾಂದರೆ ನಮ್ಮ ಕೈ ಮೀರೋಕ್ಕಾಗಲ್ಲ. ಅದು ಫುಲ್ ಕಫ ತುಂಬಿಕೊಂಡು ನಿಮೋನಿಯಾ ತಿರುಗಿದೆ. ನಿಮೋನಿಯಾ ಆಗಿರೋದ್ರಿಂದ ನೀವು ಅಡ್ಮಿಟ್ ಆಗಲೇಬೇಕು. ನಿಮೋನಿಯಾ ಆಗಿದೆ, ಕಂಪ್ಲೀಟ್ ನೀವು 1 ವೀಕ್ ನೀವು ಅಡ್ಮಿಟ್ ಆಗಲೇಬೇಕು ಅಂತ ಅಂದರು. ಓಕೆ ಅಂದ್ಬಿಟ್ಟು ಮತ್ತೆ ಅವತ್ತೇ ಸ್ಯಾಟರ್ಡೇನೇ ಅಡ್ಮಿಂಟ್ ಆಗಿ ಇಂಜೆಕ್ಷನ್ಸು ಟ್ರೀಟ್ಮೆಂಟ್ಸ್ ಎಲ್ಲ ಅವತ್ತೇ ಅವರು ಸ್ಟಾರ್ಟ್ ಮಾಡ್ತಾ ಹೋದರು.
ಆ್ಯಂಡ್ ಆಲ್ಸೋ ಅವರು ಸಿಟಿ ಸ್ಕ್ಯಾನಿಂಗ್ ಕೂಡ ಹೇಳಿದರು. ಸಿಟಿ ಸ್ಕ್ಯಾನಿಂಗ್ ಕೂಡ ಅವರು ಮಂಡೇ ಕಫ ಟೆಸ್ಟು ಮತ್ತು ಸಿಟಿ ಸ್ಕ್ಯಾನಿಂಗು, ನೆಕ್ಸ್ಟು ಬ್ಲಡ್ ರಿಪೋರ್ಟು, ECG ಎಲ್ಲವನ್ನು ಕೂಡ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲನೂ ಕೂಡ ಮಾಡಿಸಿದ್ದು ನೀವು ಇಲ್ಲಿ ನೋಡ್ಬೋದು. ಸಿಟಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೂಡ ನನ್ನ ಹತ್ರ ಕಾಪಿ ತೊಗೊಂಬಂದಿದೆ. ಸಿಟಿ ಸ್ಕ್ಯಾನಿಂಗ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ಬೋದು. ನಿಮೋನಿಯಾ ಆಗಿದೆ, ಕಫ ತುಂಬಿಕೊಂಡಿದೆ ಅನ್ನೋದನ್ನ ಅವರು ರಿಪೋರ್ಟಲ್ಲಿ ಗೊತ್ತಾಯಿತು. ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದು ಲೆಫ್ಟ್ ಸೈಡ್ ಬಂದು ಕಫ ತುಂಬಿಕೊಂಡಿತ್ತು. ಅದು ಅಲ್ಲದೆ ಅದು ಹಾರ್ಟ್ ಇರೋ ಸೈಡ್ ಅಲ್ವಾ, ಸೊ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ನೆಕ್ಸ್ಟು ಮುಂದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ಜಸ್ಸು ಮತ್ತು ವೆದರ್ ಚೇಂಜು ಎಲ್ಲ ಚೇಂಜ್ ಆಗಿದ್ದರಿಂದ ಗಂಟಲು ಕೂಡ ಸ್ವಲ್ಪ ಕಟ್ಕೊತು. ಆ್ಯಂಡ್ ಆಲ್ಸೋ ಅಲ್ಲಿಂದ ಒಂದು ಬುಧವಾರ ನನಗೆ ಡಿಸ್ಚಾರ್ಜ್ ಆಯಿತು. ಬುಧವಾರ ಅಜ್ಜಿ ಮನೆಗೆ ಹೋಗಿದ್ದೆ. ಅಜ್ಜಿ ಮನೆಯಲ್ಲೇ ನೈಟ್ ಇದ್ದಿದ್ದು. ಇಂಜೆಕ್ಷನ್ಸ್ ಹಾಕ್ಸ್ಬೇಕಿತ್ತು. ಇನ್ನೂ ನೀವು ನೋಡ್ಬೋದು ನನ್ನ ಕೈಲಿ ಇನ್ನೂ ಹಾಗೇ ಇದೆ. ಇಂಜೆಕ್ಷನ್ಸ್ ಹಾಕ್ಸ್ಬೇಕಿತ್ತು ಮಾರ್ನಿಂಗ್ ಮತ್ತು ಈವ್ನಿಂಗು 7 o'clock ಒಳಗಡೆ ಇಂಜೆಕ್ಷನ್ಸ್ನ ಹಾಕಿಸ್ಬೇಕಿತ್ತು. ಸೊ ಅಜ್ಜಿ ಅಲ್ಲೇ ಹಾಕ್ಸುವಂತ ಕರ್ಕೊಂಡ್ರು. ಬಟ್ ಏನೇ ಆದರೂ ಏನೇ ಹೋದರೂ ಅದು ಬೇರೆಯವ್ರ ಮನೇಲಿ ಇದ್ದಂಗಲ್ವಾ. ನಮ್ಮ ಮನೆ ಅಂತ ಅಂದರೆ ನಾವು ಒಂದು ಮದುವೆ ಅಂತ ಆದಮೇಲೆ ನಮ್ಮ ಗಂಡನ ಮನೆಯೇ ನಮಗೆ ಶಾಶ್ವತ. ಅದೇ ನಮಗೆಲ್ಲನೂ ಕೂಡ. ಸೊ ಬೇರೆ ಮನೇಲಿ ಇದ್ದಂಗೆ ಫೀಲ್ ಆಗುತ್ತೆ ಬೇರೆ ಕಡೆ. ಇವಾಗ ತಾಯಿ ಮನೆಗೆ ಹೋದರೂ ಕೂಡ ನಾವೆಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತಲೇ ಫೀಲ್ ಆಗೋದು. ಅದೇ ನನ್ನ ಗಂಡನ ಮನೇಲಿದ್ದರೆ ನನ್ನ ಮನೇಲಿದ್ದೀನಿ ಏನೋ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಡ. ಮತ್ತು ಅವ್ರವ್ರದ್ದೇ ಒಂದು ಜವಾಬ್ದಾರಿಗಳಿರುತ್ತೆ, ಅವ್ರವ್ರದ್ದೇ ಕೆಲಸಗಳಿರುತ್ತೆ. ಅದ್ರ ಮಧ್ಯೆ ನಾನು ಹೋಗಿ ಅವ್ರಿಗೆ ಇನ್ನೊಂದು ಇದಾಗೋದು ಬೇಡ ಅಂತ ಅಂದ್ಬಿಟ್ಟು ಗುರುವಾರ ನಾನು ಇಂಜೆಕ್ಷನ್ಸ್ ಹಾಕ್ಸ್ಕೊಂಡು ಈವ್ನಿಂಗ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಮತ್ತೆ ನಾಗರಕಲ್ ದೊಡ್ಡಿಗೆ ಬಂದೆ. ಅಂದರೆ ಹಸ್ಬೆಂಡ್ ಮನೆಗೆ ಬಂದೆ. ಕೂಡ ಬಾ ಇಲ್ಲೇ ಇದ್ಬಿಟ್ಟು ಅಂತ 1 week ರೆಸ್ಟ್ ಮಾಡಿ ಅಂದರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಬೇಡ ಇನ್ನೊಂದ್ಸಲ ಬರ್ತೀನಿ ಬಿಡು ಅಂದ್ಬಿಟ್ಟು ಅಷ್ಟೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾಗರಕಲ್ ದೊಡ್ಡಿಗೆ ಬಂದು. ಸೊ ಇಲ್ಲಿ ಬಂದು ಇವಾಗ ಪ್ರೆಸೆಂಟ್ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಗಂಟ್ಲು ಸ್ವಲ್ಪ ಕಟ್ಟಿದೆ. ಆ್ಯಂಡ್ ಆಲ್ಸೋ ಇಂಜೆಕ್ಷನ್ಸ್ ತೊಗೊತಿದ್ದೀನಿ. ಸೊ ಇವತ್ತು ಶುಕ್ರವಾರ ಈವ್ನಿಂಗ್ವರೆಗೂ ಇಂಜೆಕ್ಷನ್ಸ್ನ ತೊಗೋಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ರಿಪೋರ್ಟ್ ಮತ್ತು ಚೆಕಿಂಗ್ ಮಾಡಿ ಏನಾದರೂ ಇನ್ನೂ ಇದ್ದರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ. ಕ್ಲಿಯರ್ ಆಗಿದ್ದರೆ ಇಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಈ 1 ವೀಕಲ್ಲಿ ಇಷ್ಟೆಲ್ಲ ಸೀನ್ಸ್ ನಡೆದಿದೆ. ಇದರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಮಾಡೋಕ್ಕಾಗಿಲ್ಲ. ಯಾಕಂದರೆ ಅಷ್ಟು ಸುಸ್ತಾಗಿದೆ. ಅಷ್ಟು ಒಂದು ನನ್ನ ಬಾಡಿಲಿ ಶಕ್ತಿನೇ ಇಲ್ವೇನೋ ಅನ್ನೋಷ್ಟು ವೀಕ್ ಆಗಿದೆ. ಸೊ ವೀಡಿಯೋ ಮಾಡೋರು ಕೂಡ ಯಾರೂ ಇಲ್ಲ. ಹಾಸ್ಪಿಟಲ್ ಇದ್ದರೆ ಕೂಡ ಹಾಸ್ಪಿಟಲಲ್ಲಿ ವೀಡಿಯೋಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಅಷ್ಟು ಇದಲ್ಲ ಅಂದ್ಬಿಟ್ಟು ನಾನೇ ಹಾಸ್ಪಿಟಲ್ ವೀಡಿಯೋಸ್ ಕೂಡ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಅಜ್ಜಿ ಮನೇಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಊರಿಗೆ ಬಂದಮೇಲೆ ನಿಮ್ಮೆಲ್ಲರಿಗೂ ಏನಾಯಿತು, ಈ 1 ವೀಕ್ ಯಾಕೆ ವೀಡಿಯೋಸ್ನ ಮಾಡಿಲ್ಲ, ಅಪ್ಡೇಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿರೋವಂಥದ್ದು. ಏನೋ ನನಗೆ ಹುಷಾರಿಲ್ಲ, ಏನೋ ಇದಾಗಿದೆ ಅಂತ ನಾನು ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಮಾಡಿರೋವಂಥದ್ದೆಲ್ಲ. ಜಸ್ಟ್ ನಮಗೆ ಆಗಿರೋವಂಥ ಫೀಲಿಂಗ್. ಈಗ ವೆದರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದು ಕೂಡ ಎಫೆಕ್ಟ್ ಆಗ್ತಾ ಇದೆ. ದೊಡ್ಡವರಾಗಿ ನಾವೇ ಇಷ್ಟು ಮಾಡ್ತಾ ಇದ್ದೀವಿ ಅಂದರೆ ಚಿಕ್ಕ ಮಕ್ಳುಗಳಿರ್ತಾರೆ, ಅವ್ರಿಗೆಷ್ಟು ಒಂದು ಎಫೆಕ್ಟ್ ಆಗ್ಬೋದು ಅಲ್ವಾ. ಸೊ ಅವ್ರನ್ನೂ ಕೂಡ ನಾವು ಸುರಕ್ಷಿತವಾಗಿ ಇಟ್ಕೊಂಡು ನಾವು ಕೂಡ ಸುರಕ್ಷಿತವಾಗಿರೋಣ. ಈಗ ಕೋಲ್ಡ್ ಇದೆ, ಒಂದು ಸ್ವೆಟರ್ ಹಾಕ್ಕೊಳ್ಳೋದಿರ್ಬೋದು, ಹತ್ತಿ ಇಟ್ಕೊಳ್ಳೋದಿರ್ಬೋದು, ಅಥವಾ ಸ್ಕಾರ್ಫ್ ಕಟ್ಕೊಳ್ಳೋದಿರ್ಬೋದು. ಈ ಥರದ್ದೆಲ್ಲ ನಮ್ಮ ಒಂದು ಆರೋಗ್ಯದ ಕಾಳಜಿನ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಇದು ವಿಡಿಯೋ ಮಾಡಿದ್ದು. ನಾನು ಮಾಡಿದ್ದು ನೆಗ್ಲೆಕ್ಟ್. ನನಗೆ ಕೋಲ್ಡ್ ಆಗ್ತಿಲ್ಲ, ಚಳಿಲ್ಲ ಎದ್ದು ರೂಢಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಈ ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಹೆವಿ ಕೆಲಸಗಳನ್ನ ಮಾಡ್ತಾಯಿದ್ದೆ ನಾನು. ಜೊತೆಗೆ ಸ್ವೆಟರ್ ಆಗಲಿ ಕಾಫ್ ಆಗಲಿ ಏನೂ ಹಾಕೋತಾ ಇಲ್ಲ. ಮಾರ್ನಿಂಗ್ 5:30 ಎದ್ದೊಳ್ತಾ ಇದ್ದೆ. ಆಲ್ಸೋ ಸಂಕ್ರಾಂತಿ ಹಬ್ಬದ ದಿನನೂ ಕೂಡ ನಾನು ಹಾಗೆ ಮಾಡಿದೆ. ವೈಕುಂಠ ಏಕಾದಶಿ ದಿನ. ಸೊ ಈ 7 days ಈ ಥರ ಹೋಗಿದೆ. ಆ್ಯಂಡ್ ಇದು ಕೂಡ ನಮ್ಮ ಕಂಪ್ನಿಯ ಹೊಸ ಪ್ರಾಡಕ್ಟ್, ಒಂದು ಎಸೆನ್ಷಿಯಲ್ ಕೋಲ್ಡ್ ಕ್ರೀಮ್ ಅಂತ. ನೀವು ನೋಡ್ತಾ ಇರ್ಬೋದು, ಇದು ಡೀಪ್ ನರಿಶ್ಮೆಂಟ್ನ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಶಿಯಾ ಬಟರ್ ಮತ್ತು ಎಲ್ಲ ಪ್ರಾಡಕ್ಟ್ಗಳು ಇರೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟಾಗಿ, ತುಂಬ ಕನ್ಸಿಸ್ಟೆಂಟಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇದನ್ನು ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಅದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡಿ ಜಸ್ಟ್ ಅದನ್ನು ರಬ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೀನಾಗಿ ಅದು ಸೆಟ್ ಔಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಕ್ರೀಮ್ ಡೀಪ್ ನರಿಶ್ಮೆಂಟ್ ಕೋಲ್ಡ್ ಕ್ರೀಮ್ನ ಹಾಕ್ಕೊಂಡು
ಸ್ವಲ್ಪ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಇಂಜೆಕ್ಷನ್ಗೋಸ್ಕರ. ಸೊ ಅದಕ್ಕೋಸ್ಕರ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ನಾನು ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಆ್ಯಂಡ್ ಆಲ್ಸೋ ಫೈನಲಾಗಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ನು ಕೂಡ ಲೈಟಾಗಿ ಸ್ವಲ್ಪ ಅದನ್ನು ಹಾಕ್ಕೊಂಡು ಆ್ಯಂಡ್ ಫೈನಲಾಗಿ ಹೆಣ್ಮಕ್ಳಿಗೆ ಏನು ಫೇವ್ರೆಟ್, ಹಣೆಗೊಂದು ಮೆಹಂದಿ ಇಟ್ಟರೆ ತಾನೇ ಅವ್ರಿಗೊಂದು ಲಕ್ಷಣ ಅನ್ನೋದು ಕಾಣಿಸೋದು. ಸೊ ಫೈನಲಾಗಿ ಹಣೆಗೊಂದು ಮೆಹಂದಿ ಇಟ್ಟಿದ್ದೀನಿ. ನೀವೀಗ ನೋಡ್ತಾ ಇರ್ಬೋದು ನನ್ನ ಔಟ್ಫಿಟ್ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಫೈನಲಾಗಿ ಮೆಹಂದಿ ಇಟ್ಟು ರೆಡಿಯಾಗಿ ಒಂದು ಕುಂಕುಮನೂ ಕೂಡ ಹಣೆಗೆ ಇಟ್ಕೊಂಡು ಈಗ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಕ್ಕೆ ಮಾರ್ನಿಂಗ್ 6:30ಗೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ನಮ್ಮ ಕಂಪನಿಯಲ್ಲಿ ಸಿಗೋವಂಥ ಕೋಲ್ಡ್ ಕ್ರೀಮ್ನ ಬಳಸು ಎಷ್ಟು ಸುಂದರವಾಗಿ ಎಷ್ಟು ನೀಟಾಗಿ ರೆಡಿಯಾಗಿದ್ದೀನಿ ಅಂತ. ಇಷ್ಟೇ ಸಿಂಪಲ್ಲಾಗಿ ನೀಟಾಗಿ ರೆಡಿ ಆಗ್ಬೋದು. ಒಂಚೂರು ಹುಡುಕಿಲ್ದಂಗೆ ಎಷ್ಟು ನೀಟಾಗಿ ಗ್ಲೋಯಿಂಗ್ ಕೂಡ ಇದೆ. ಸೊ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮಾರ್ನಿಂಗ್ 6:30ಗೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಸ್ಸಲ್ಲಿ 6:30ಗೆ ಊರಿಂದ ರಾಮನಗರಕ್ಕೆ ಹೋಗ್ತಾ ಇರೋವಂಥದ್ದು. ಎಷ್ಟು ಅಂದರೆ ಎಷ್ಟು ಕತ್ತಲಿತ್ತು ಗೊತ್ತಾ ಮನೆಯಿಂದ ನಾವು ಹೊರಟಾಗ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕತ್ತಲಾಗಿ, ಇವಾಗ ಸಣ್ಣದಾಗಿ ಬೆಳಕು ಅನ್ನೋದು ಮೂಡ್ತಾ ಇತ್ತು. ಸೊ ಆ ಥರದ್ದು ಒಂದು ಇರಲಿ ಅಂತ ಸಣ್ಣದೊಂದು ಕ್ಲಿಪ್ನ ತೊಗೊಂಡು ಅಲ್ಲಿಂದ ಹೊರಟು ನೆಕ್ಸ್ಟ್ ರಾಮನಗರ ಬಂದು ರಾಮನಗರದಲ್ಲಿ ಆಟೋ ಮಾಡಿಕೊಂಡು ಆಟೋದಿಂದ ನಾವು ಹಾಸ್ಪಿಟಲ್ಗೆ ಹೋದೋ. ಇವತ್ತಿನ ನನ್ನ ವಿಡಿಯೋ ಈ ಥರ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಬ್ರೇಕೌಟ್ ಆಗ್ತಾಯಿದೆ. ನನ್ನ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ತೊಂದರೆ ಆಗಿದ್ದರೆ ಸಾರಿ ಫಾರ್ ದಟ್. ಅಲ್ಲಿಂದ ಆಟೋ ಬುಕ್ಕಿಂಗ್ ಮಾಡಿಕೊಂಡು ನಾವೀಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಇಂಜೆಕ್ಷನ್ಸ್ನ ತೊಗೊಂಡು ಬರಬೇಕು. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಮುಂದಕ್ಕೂ ಕೂಡ ನಮ್ಮ ಮಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.